ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದು 5:30ಗೆ ಎದ್ದು ಎಲ್ಲರದ್ದು ಸ್ನಾನ, ಮನೆ ಕೆಲಸ, ಪೂಜೆ, ಮನೆ ದೇವ್ರ ಪೂಜೆ ಮಾಡಿಬಿಟ್ಟೆ ನಾವು ಎಲ್ಲಿಗಾದರೂ ಹೋಗೋದು, ಯಾವ ದೇವಸ್ಥಾನಕ್ಕಾದರೂ. ಹಾಗಾಗಿ ಎಲ್ಲ ಪಾತ್ರೆ ತೊಳೆಯೋದು, ಕಸ ಗುಡಿಸಿನೆಲ್ಲ ಒರೆಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈಗ ನಾವು ಬಸ್ ಸ್ಟಾಪ್ಗೆ ಅಂತ ಹೇಳಿ ಫಸ್ಟು ನಾವು ಬಸ್ ಸ್ಟಾಪ್ಗೆ ಹೋಗಬೇಕು. ಯಾಕಂದರೆ ನಾವು ಹೋಗ್ತಿರೋದು ಬಸ್ಸಿಗೆ, ಟ್ರೈನ್ ಜರ್ನಿ ಎಲ್ಲ ಬಸ್ ಜರ್ನಿ. ಯಾವ ದೇವಸ್ಥಾನಕ್ಕೆ ಅಂತ ಹೇಳಿ ನಾನು ಮುಂದೆ ಹೋಗ್ತಾ ನಿಮಗೆ ತೋರಿಸ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಲ್ಲಿ ತಿರ್ಗಾಡದೆ? ಓದು ಬೇಡ, ಬರೀ ತಿರ್ಗಾಡ್ಕೊಂಡು ತಿದ್ಬಿಡಣ್ರಿ, ಹೌದಿಲ್ಲ? ನೀವು ದುಡ್ದಾಗಲೇ ಗೊತ್ತಾಗ ನಿಮ್ಗೆ ಕಷ್ಟ ಏನು ನನ್ನ ಮುಂದೆ. ಹಂಗೆ ಆ ಮನೆ ಬೇಡ, ಈ ಮನೆ ಬೇಡ. ನೀವು ದುಡಿತೀರಲ್ಲ ದೊಡ್ಡವರಾದ್ಮೇಲೆ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನು ಕಷ್ಟಗಳು. ಈಗೆಲ್ಲ ಆರಾಮಾಗಿ ಹೇಳಿದ್ದು ಕೊಡಿಸ್ತಾರೆ. ಅಂದರೆ ಏನಕ್ಕೆ ನಿಮಗೆ ಮನೇಲಿ ಇರ್ತೀರ ನೀವು ಅಂತವ, ನಮಗೆ ಮನೇಲಿರೋರಿಗೆ ಏನಕ್ಕೆ ದುಡ್ಡು ಅಂತೀರ. ಅವಾಗ ಈಗ ನೀವು 100 ರೂಪಾಯಿ ಕೊಡು, 500 ರೂಪಾಯಿ ಕೊಡು, ಅಷ್ಟು ಕೊಡು, ಇಷ್ಟು ಕೊಡು, ಜಾಸ್ತಿ ಕೊಡ್ಬೇಕು. ಅದೇ ಮತ್ತೆ ನೀನು ನಾಳೆ ದುಡಿತಿಲ್ಲ, ನಮಗೆ ಕೊಡ್ತೀಯ. ಅವಾಗ ಯಾಕೆ ಬೇಕು ದುಡ್ಡು ಅಂತ ಕೇಳಲ್ವ? ಸುಮ್ಮನೆ ಕೊಟ್ಟು ಬಿಡ್ತೀವ. ಕೇಳ್ತೀಯ? ಕೇಳಲ್ವ ಅವಾಗ? ಮತ್ತೆ ಕೇಳ್ತೀನಿ, ಆರಾಮಾಗಿ ಹೇಳ್ತಾನೆ, ನಾನು ಕೇಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಹೋಗೋದಕ್ಕೆ ಅಂತ ಹೇಳಿ ವಾಟರ್ ಬಾಟ್ಲ ಇಟ್ಕೊತಾ ಇದ್ದೀನಿ. 2 ಸಾಕು, ಸುಟ್ಕೇಸ್ ಬೇಡ, ಬರೀ ಬ್ಯಾಗ್ ಅಷ್ಟೇ. 2 ವಾಟರ್ ಬಾಟ್ಲ್ ಬೇಕು. ಯಾಕಂದರೆ ಹೋಗಿ ಬರೋವರೆಗೂ 3-4 ಜನಕ್ಕೂ ಅಂದರೆ 2 ವಾಟರ್ ಬಾಟ್ಲ್ ಬೇಕು. ಕ್ಯಾಪ್ ಟೈಟ್ ಹಾಕಿಲ್ಲ. ವಾಟರ್ ಬಾಟ್ಲ್ ಹೊರಗೆ ಇಟ್ಕೋಬೇಕು. ಮಳೆಗಿಳೆ ಬರುತ್ತೆ ಅಂತ ಹೇಳಿ ಒಂದು ಛತ್ರಿನ ಇಟ್ಕೋತೀವಿ. ಮಳೆಗಾಲ, ಮಳೆ ಸಣ್ಣಗೆ ಬರುತ್ತೆ ಹೋಗುತ್ತೆ, ಬಿಸಿಲು ಬರುತ್ತೆ. ಹಾಗಾಗಿ ಅದೇ ಮೇಯ್ನಾಗಿ ಬೇಕಾಗಿರೋದು ಆಧಾರ್ ಕಾರ್ಡ್. ಅದನ್ನು ಇಟ್ಕೊಂಡೆ ಏನು ಮರೆತರು ಆಧಾರ್ ಕಾರ್ಡ್. ಇದನ್ನು ಕೊಟ್ಟರೆ ಟಿಕೆಟ್ ಕೊಡೋದು. ಟಿಕೆಟ್ ಅಂದರೆ ಇದನ್ನು ಕೊಟ್ಟ ಮೇಲೆ ಕೊಡ್ತಾರೆ. ಆಯಿತು ಫ್ರೆಂಡ್ಸ್, ವಾಟರ್ ಬಾಟ್ಲು ಮತ್ತು ಛತ್ರಿ, ಒಂದು ನ್ಯಾಪ್ಕಿನ್, ಇಷ್ಟು ಇಟ್ಕೊಂಡಿರೋದು. ಅಲ್ಲೇ ಪೂಜೆ ಸಾಮಾನೆಲ್ಲ ಅಲ್ಲೇ ಸಿಗುತ್ತೆ. ಹಾಗಾಗಿ ಆ ಕಡೆ ಬರುತ್ತೆ. ಹಂಗೆ ಹೇಳ್ಕೊಬೇಡ ಪದೇ ಪದೇ. ಅದನ್ನು ತಡಿಪುಟ್ಟ, ನೀನ್ ಚಪ್ಪಲಿ ಹಾಕೋಬೇಡ. ನೀನು ಇದ್ರ ಚಪ್ಪಲಿ ಹಾಕೋ, ಬ್ಲೂ ಕಲರ್ ಬೇಡ. ಚಪ್ಪಲ್ ಹಾಕೋರಿ. ಅಲ್ಲಿ ನಾವು ದೇವಸ್ಥಾನ ಒಳಗೆ ಏನು ಚಪ್ಪಲಿ ಹಾಕೊಂಡು ಬಿಟ್ಟು ಹೋಗಿ ಅಂಗಡಿಗೆ ಹಾಕೊಂಡು ಹೋಗಿದ್ದು ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಬಾರ್ದಂತ. ಒಂದು ಪಿನ್ ತಗೋಬೇಕಿತ್ತು. ದೇವಸ್ಥಾನಕ್ಕೆ ಹೊರಟಿರೋದ್ರಿಂದ ನಾನು ವೇಲಿರೋ ಡ್ರೆಸ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಆಚಾಗಿದ್ದರೆ ಸ್ವೆಟ್ರ್ ಗಿಟ್ರ್ ಹಾಕೊಂಡು ಹೋಗ್ತಿದ್ದೆ, ಜಾಕೆಟ್. ಅದು ದೇವಸ್ಥಾನಕ್ಕೆಲ್ಲ ಹೋಗ್ತಿರೋದು, ಹಾಗಾಗಿ ಇದೇ ಡ್ರೆಸ್ಸಿಂದ ಇದು ವೇಲು, ಇದನ್ನೇ ಹಾಕ್ಕೊಂಡು ಹೋಗ್ತಿದ್ದೀನಿ. ಇದು ಇನ್ನೂ ಒಂದ್ಸಲಿನೂ ವಾಶ್ ಮಾಡಿಲ್ಲಲ್ವ, ಹಂಗಾಗಿ ಸ್ವಲ್ಪ ರಫ್ ಅನ್ನಿಸ್ತೈತೆ.
ಫ್ರೆಂಡ್ಸ್, ಇವಾಗ ಬಸ್ ಸ್ಟಾಪಿಂದ ಹೊರಡ್ತು. ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಮೂರಿನ ಬಸ್ ಸ್ಟಾಪು ಮತ್ತು ಆಗಿದ್ದು ನಮ್ಮೂರಿನ ಕೆರೆ. ಈಗ ನಾವು ಬಸ್ ಟಿಕೆಟನ್ನು ತೊಗೊಂಡ್ವಿ. ಬಸ್ ಟಿಕೆಟು ಫ್ರೀ ಅಲ್ವಾ ಹೆಣ್ಮಕ್ಳಿಗೆ, ಹಾಗಾಗಿ ನಾವು ಫ್ರೀ ಟಿಕೆಟ್ ತೆಗೆಸ್ಕೊಂಡು ಇವಾಗ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮೂರು ಇದು ತುಮಕೂರು ಜಿಲ್ಲೆ ಕಲ್ಪತರು ನಾಡು ಅಂತಲೇ ಫೇಮಸ್ಸು, ಗೊತ್ತಿರ್ಬೋದು. ಹಾಗಾಗಿ ಇಲ್ಲಿ ಎಲ್ಲಿ ನೋಡಿದ್ರು ತೆಂಗಿನ ಮರ, ಅಡಿಕೆ ಮರ ಕಾಣಿಸುತ್ತೆ, ಸ್ವಲ್ಪ ಕಡಿಮೆ. ಫುಲ್ ಎಲ್ಲಿ ಅಡಿಕೆ ತೋಟನೇ ಜಾಸ್ತಿ ಇರೋದು ಇಲ್ಲಿ. ಹಾಗಾಗಿ ನಾನು ಅದೊಂದು ಚಿಕ್ಕ ಕ್ಲಿಪ್ಪನ್ನು ತೋರಿಸ್ದೆ. ಸನ್ರೈಸ್ ಬೇರೆ ಆಗ್ತಿತ್ತು ತೋಟದಲ್ಲಿ, ತುಂಬಾ ಚೆನ್ನಾಗಿ ಸೂರ್ಯನೂ ಕಾಣಿಸ್ತಾ ಇದ್ದ. ಹಾಗಾಗಿ ಅದನ್ನು ಕೂಡ ಶೇರ್ ಮಾಡಿಕೊಂಡೆ. ಇವಾಗ ನಾವು ನೆಕ್ಸ್ಟ್ ಬಂದು ರೀಚ್ ಆಗಿದ್ದು ತುರುವೇಕೆರೆ. ನಮ್ಮೂರಿಂದ ತಿಪ್ಟೂರಿಂದ ತುರುವೇಕೆರೆಗೆ ಒಂದು ಅರ್ಧ ಗಂಟೆ ಜರ್ನಿ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ನಾವು ಕುಣಿಗಲ್ಗೆ ಬಸ್ಸನ್ನು ವೇಟ್ ಮಾಡ್ತಾಯಿದ್ವಿ. ಕುಣಿಗಲ್ ಬಸ್ಸು ಹಾಗೆಯೇ ಬಸ್ ಬರೋದು ಒಂದು 5 ನಿಮಿಷ ಲೇಟ್ ಆಯಿತು. ಹಾಗೇ ಕೂತ್ಕೊಂಡು ಒಂದು ಫೋಟೋನೋ ಅಥವಾ ವೀಡಿಯೋನೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಸ್ವಲ್ಪ ಒಂದು 5-10 ನಿಮಿಷ ಬಿಟ್ಟಾದಮೇಲೆ ಕುಣಿಗಲ್ ಬಸ್ ಸಿಕ್ತು. ಅಂದರೆ ಇದು ಬೆಂಗಳೂರಿಗೆ ಹೋಗೋ ಬಸ್ಸು. ಕುಣಿಗಲ್ ಸ್ಟಾಪ್ ಇತ್ತು. ಹಾಗೆಯೇ ಇಲ್ಲೂ ಕೂಡ ನಾವು ಫ್ರೀ ಟಿಕೆಟು ಮತ್ತು ನಮ್ಮ ಮನೆಯವ್ರ ಟಿಕೆಟು, ನಾವು ಒಬ್ಬರಿಗೆ 70 ರೂಪಾಯಿ, ಜೆಂಟ್ಸಿಗೆ ಟಿಕೆಟ್ ಫ್ರೀ ಇಲ್ಲವಲ್ಲ, ಹಾಗಾಗಿ ನಮ್ಮ ಮನೆಯವರು ಒಂದು ಟಿಕೆಟು, ಇದು ನನಗೆ ಮತ್ತು ಗಾನೊಂದು ಟಿಕೆಟ್ನ ತೊಗೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಕುಣಿಗಲ್ಗೆ ಹೋಗೋ ಬಸ್ ಇದು, ತುರುವೇಕೆರೆಯಿಂದ ಕುಣಿಗಲ್ಗೆ ಹೋಗೋವಂಥ ಬಸ್ಸು. ಎಲ್ಲಿಗೆ ಹೊಟ್ಟಿದೆಯಾ? ಟ್ರೈನಾ? ಇದು ಟ್ರೈನಾ? ಬಸ್ ತಾನೆ? ಯಾವ ಊರಿಗೆ ಹೊರಟಿದ್ಯಾ? ಗೊತ್ತಿಲ್ಲ, ಸುಮ್ಮನೆ ಹೋಗ್ತಿದ್ಯಾ? ತುರುವೇಕೆರೆಯಿಂದ ಕುಣಿಗಲ್ಗೆ 1 ತಾಸು ಬೇಕಾಗುತ್ತೆ ಡಿಸ್ಟೆನ್ಸು ಬಸ್ಸಲ್ಲಿ ಹೋಗಬೇಕಾದ್ರೆ. ಹಾಗಾಗಿ ದಾರಿ ಮಧ್ಯೆ ವಸಿಷ್ಠಂಗೂ ಕೂಡ ನಿದ್ದೆ ಬಂದಿತ್ತು. ನಾವು ಫೈನಲಿ ಈಗ ಕುಣಿಗಲ್ಗೆ ರೀಚ್ ಆಗಿದ್ದೀವಿ. ರೀಚ್ ಆಗೋ ಅಷ್ಟರಲ್ಲಿ ಟೈಮ್ ಬಂದು 10 ಗಂಟೆ ಆಗಿತ್ತು. ನಾವು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಹೊರಟಿರೋದ್ರಿಂದ ಹೊಟ್ಟೆನೂ ತುಂಬ ಹಸಿತಾ ಇತ್ತು. ಹಾಗಾಗಿ ವಸಿಷ್ಠ ಮತ್ತು ಗಾನು ಹೊಟ್ಟೆ ಹಸು ಅಂತ ಹೇಳಿದ್ರಿಂದ ಇದು ಕುಣಿಗಲ್ ಬಸ್ ಸ್ಟಾಪಲ್ಲಿ ಇಡ್ಲಿ, ಚಿತ್ರಾನ್ನ, ಪಲಾವು, ವಡೆ, ಪೂರಿ ಸಿಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನಾವು ಸುಮಾರು ಸಲ ಹೋದಾಗ ಇಲ್ಲೇ ತಿಂಡಿ ತಿಂದ್ಕೊಂಡೇ ಹೋಗ್ತೀವಿ. ಹಾಗಾಗಿ ನಾವು ಈಗ ತಿಂಡಿ ತಿಂದ್ಕೊಂಡು ಹೋದ್ರಾತು ಅಂತ ಹೇಳಿ ತಿಂಡಿ ತಿಂತಾಯಿದ್ದೀವಿ. ವಡೆ ಅಂತೂ ಸಖತ್ ಕ್ರಿಸ್ಪಿಯಾಗಿರುತ್ತೆ, ಇಡ್ಲಿನೂ ಅಷ್ಟೇ ಸ್ಮೂತಾಗಿರುತ್ತೆ. ಇವಾಗ ತಿಂಡಿ ತಿಂದ್ಕೊಂಡು ನಾವು ಆಟೋದಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಕುಣಿಗಲ್ಲಿಂದ ನಾವು ಹೋಗ್ತಿರೋಂಥ ಬಿದಿನಿಗೆರೆಗೆ ಬಂದ್ಬಿಟ್ಟು ಒಂದು 5 ನಿಮಿಷ ಜರ್ನಿ ಇರುತ್ತೆ. 5 ನಿಮಿಷ, ಒಬ್ಬರಿಗೆ 30 ರೂಪಾಯಿ ಏನೋ ತಗೋತಾರೆ. ಬಸ್ ಇಲ್ಲ, ಆಟೋದಲ್ಲೇ ಹೋಗಬೇಕು. ಓನ್ ವೆಹಿಕಲ್ ಇದ್ದವರು ತೊಗೊಂಡು ಹೋಗ್ಬೋದು. ಹಿಂಗೆ ಬಸ್ಸಿಗೆ ಹೋಗೋರು ಕುಣಿಗಲ್ ಬಸ್ ಸ್ಟಾಪಿಂದ ಬಿದಿನಿಗೆರೆ ಅಂತ ಕೇಳಿದ್ರೆ ಅಲ್ಲೇ ಆಟೋ ಇರುತ್ತೆ ಬಸ್ ಸ್ಟಾಪ್ ಮುಂದೆ. ಒಬ್ರಿಗೆ 30 ರೂಪಾಯಿ ಕರ್ಕೊಂಡು ಹೋಗಿ ಬಿಡ್ತಾರೆ ಮತ್ತು ಅಲ್ಲಿಂದ ವಾಪಸ್ ಕರ್ಕೊಂಡು ಬರ್ತಾರೆ. ನಾವು ಇವಾಗ ಬಿದಿನಿಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. 161 ಅಡಿ ಇರೋವಂಥದ್ದು ಇಲ್ಲಿ ನೋಡ್ತಿರ್ಬೋದು. ನಾವು ಫೈನಲಿ ಬಂದು ರೀಚ್ ಆದ್ವಿ. ಇಲ್ಲೇ ಆಂಜನೇಯ ಕಾಣಿಸುತ್ತೆ. ನಾವು ಬಿದಿನಿಗೆರೆ ಟರ್ನ್ ಆಗೋವಾಗಲೇ ಆಂಜನೇಯನ ಸ್ಟ್ಯಾಚು ನಮಗೆ ಕಾಣಿಸುತ್ತೆ. ರೋಡಲ್ಲೂ ಕಾಣಿಸುತ್ತೆ, ಮೇನ್ ರೋಡಲ್ಲಿ ಹೋಗೋವಾಗ. ಫೈನಲಿ ಬಂದು ನಾವು ದೇವಸ್ಥಾನ ಹತ್ರ ರೀಚ್ ಆದ್ವಿ. ಫ್ರೆಂಡ್ಸ್, ನಾವು ಫೈನಲಿ ಈಗ ಬಂದು ರೀಚ್ ಆಗಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಜನನೂ ಜಾಸ್ತಿ ಇದ್ದಾರೆ. ನಾವು ರಶ್ ಇರಲ್ಲ ಅಂದ್ಕೊಂಡು ಬಂದಿದ್ವಿ, ತುಂಬಾ ರಶ್ ಇದೆ. ಫೈನಲ್ಲಾಗಿ ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ನನ್ನ ಹಿಂದೆ ಕಾಣಿಸ್ತಿದೆಯಾ, ಇಲ್ಲಿ ನನ್ನ ಹಿಂದೆ
ಯಾಕಂದರೆ ನಾನು ಮತ್ತು ದೇವರು ವಿಡಿಯೋದಲ್ಲಿ ಕವರ್ ಆಗಲ್ಲ. ಇಷ್ಟು ತೋರಿಸ್ಕೊಂಡು ಬನ್ನಿ ಇವಾಗ ಮುಂದೆ ತೋರಿಸ್ತಾ ಹೋಗ್ತೀನಿ. ಮೇಲೆ ಚಪ್ಪಲಿ ಸ್ಟ್ಯಾಂಡ್. ಭಗವಂತ ಪೂಜೆ ಮಾಡಿಸಿ ಅಣ್ಣ. ಇವತ್ತು ಆಷಾಢ ತಿಂಗಳಲ್ಲಿ ಭಗವಂತ ಪೂಜೆ ಮಾಡಿಸಿ ಕಿತ್ಕೊಳ್ಳಿ ಅಣ್ಣ, ಯಾವ್ದು ಕಿತ್ಕೊಳ್ಳಿ. ಕೊಡ್ತಾರೆ ಒಳಗಡೆ 9 ಗ್ರಹಗಳಿಗೆ ಒಬ್ಬರ ಕೈಲಿ ಪೂಜೆ. ಕಡಲೆಬೇಳೆ, ಹೆಸರುಕಾಳು, ಕಡಲೆಕಾಳು, ಉದ್ದಿನಬೇಳೆ, ಗೋಧಿ, ಎಳ್ಳು, ಹುರುಳಿಕಾಳು, ಅಕ್ಕಿ ಮತ್ತು ಇದು ಅವರೆಕಾಳು.
ಪ್ರೆಸ್ ಮಾಡಿ ಟೆಂಪಲ್ ಕ್ಯಾನ್ಸಲ್ ಮಾಡಿ ಫಸ್ಟ್ನಿಂದ ಇದು ಸ್ಕ್ಯಾನ್ ಮಾಡಿ ಬ್ಯಾಕ್ ಹೋಗಿ ಮೊದಲಿಂದ ಸ್ಕ್ಯಾನ್ ಮಾಡಿ ಬನ್ನಿ ಫೋಟೋ ಹೊಡಿ ಬರ್ಬೋದು. जितेन्द्रियं बुद्धिमतां वरिष्ठं वातात्मजं वानरयुगमुख्यं श्रीरामकृष्ण अञ्जलिगर्भसम्भूत सुग्रीवसत्योत्तम रामप्रिय आञ्जनेय ಈ ವಿಶ್ವ ವಿಶೇಷವಾಗಿ ಶನಿ ಭಗವಂತನ ದರ್ಶನದ ನಂತರ ಆಂಜನೇಯನ ದರ್ಶನ ಪಡೆಯಬೇಕು. ತೆಗೆದುಕೊಡ್ತೇನೆ. ಸೇತುಪತಿಯನ್ನು ಶನಿ ಭಗವಂತನ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸಿದ ಅದರಲ್ಲೇ ಪುರಿ ಉಂಡೆ ಎಲ್ಲಿದೆ? ಹಾಂ, ಇದು ರಾಮ ಸೇತುವೆ ಕಟ್ಟುತ್ತಿದೆ. ಒಳ್ಳೆ ಮಾಡ್ತಾನೆ. ಆ ಕಡೆಯಿಂದ ಹೋಗ್ಬೇಕು. ಅಪ್ಪ, ಹೇಗೆ ಕುತ್ಕೊಂಡಂಗಿಲ್ಲಲ್ವಾ ಫೋಟೋ ಗಂಧ 3 ಜನ ಕುತ್ಕೊಳ್ರಿ. ಗಂಧ ನೋಡ್ರಿ ಅದನ್ನ. ವಿಡಿಯೋ ಮಾಡ್ತಿದ್ಯಾ ನಾವ? ನಡಿ. ಫ್ರೆಂಡ್ಸ್ ನೋಡಿ, ಇದು ಆಂಜನೇಯನ ಪಾದ.
ಎಷ್ಟು ದೊಡ್ಡದಿದೆ. ಟಿಕೆಟ್ ಇಸ್ಕೊಂಡಿದ್ದೀನಿ. ಅವ್ವ ಗಾಳಿ. ಫ್ರೆಂಡ್ಸ್ ದರ್ಶನ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಗಾಳಿ ಇದೆ ಮೇಲೆ. ಫ್ರೆಂಡ್ಸ್ ಎಲ್ಲರೂ ದೇವ ದರ್ಶನ ಮಾಡ್ಕೊಂಡು ಬಂದು ಅಲ್ಲಲ್ಲಿ ಕೂತ್ಕೊಂಡಿದ್ದಾರೆ, ನೋಡ್ತಿರ್ಬೋದು. ಫ್ರೆಂಡ್ ಲಾಸ್ಟಲ್ಲಿ ನಾವೀಗ ಆಚೆ ಕಡೆ ಬಂದಿದ್ದೀವಿ. ಇದು ಫೋಟೋಗೆ ಕವರ್ ಆಗಲ್ಲ ಸ್ಟ್ಯಾಚು, ನೋಡ್ತಿರ್ಬೋದು. ಇದ್ರ ಮುಂದ್ಗಡೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂದರೆ ದೂರ ಹೋಗಿ ನಿಂತ್ಕೊಂಡು ತೆಗೆಸ್ಕೋಬೇಕು. ಒಂದು ದರ್ಶನ ಅಂತೂ ಚೆನ್ನಾಗಾಯಿತು. ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಇಲ್ಲಿ ಆಚೆ ಕಡೆ ಫೋಟೋಗೆ ಅಂತ ತೆಗೆದಿದ್ದಾರೆ. ಪಪ್ಪ ಕರೀಲಿ ಬಿಟ್ಟು ಪಪ್ಪ ಹೋಗ್ತಾನೆ ಕರೀಲಿ ಹೋದ್ರಾಗಿ. ಮತ್ತೆ ರೊಟ್ಟಿಗೆ ಮಾತ್ರ ಬೇರೆ ಇಟ್ಕೋಬೇಕು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗೆ ಮಾತ್ರ ಬೇರೆ ಮಾಡ್ಕೋಬೇಕು. ತಂದಿದೀವಲ್ಲ ಊಟ ಸ್ಟಾರ್ಟ್ ಆಯಿತು. ಟೈಮ್ ಬಂದು 1 ಗಂಟೆ. ಈಗ ನಾವು ಊಟಕ್ಕೆ ಅಂಥೇಳಿ ಹೊರಟಿದ್ವಿ. ತುಂಬ ಜನ ಬಂದಿದ್ದಾರೆ. ಇಂಡಿಯಾ ಗೋಲ್ಡ್. ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಟೈಮ್ ಆದಂಗೆಲ್ಲ ತುಂಬಾ ರಶ್ ಆಗ್ತಾಯಿತ್ತು. ಜನ ಜಾಸ್ತಿನೇ ಬರ್ತಾಯಿದ್ರು. ಇವಾಗ ನಮ್ಮ ದೇವ್ರ ದರ್ಶನ ಮತ್ತು ದೇವ್ರ ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟ್ವಿ. ಇಲ್ಲಿಂದನೇ ಆಟೋ ಸಿಗುತ್ತೆ ಕುಣಿಗಲ್ಗೆ. ಅಲ್ಲಿಂದ ಬಸ್ಸಿಗೆ ಮುಂದೆ ಬರಬೇಕು. ಸಿಕ್ಕಾಪಟ್ಟೆ ಬಿಸಿಲು ಗಾಳಿ ಇರೋದ್ರಿಂದ ನಮಗೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಆಗಲೇ ನನ್ನ ಫೋನ್ ಕೂಡ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿತ್ತು. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದಿಷ್ಟು ನಾವು ಬಿದಿನಗೆರೆ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗಿರೋಂಥ ವ್ಲಾಗ್ ಆಗಿತ್ತು. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೀ ಇದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.